ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 33ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸ್ವಯಂಭೂ ಮನುವಿನ ವಂಶವರ್ಣನೆ, ಪ್ರಿಯವ್ರತ ರಾಜನ ವಂಶವರ್ಣನೆ, ಜಂಬು, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಕ, ಪುಷ್ಕರವೆಂಬ ಸಪ್ತದ್ವೀಪಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಸಮಸ್ತರಾದ ದೇವ ಋಷ್ಯಾದಿಗಳು ವರ್ತಮಾನ ಮನ್ವಂತರ ಕಾಲದಲ್ಲಿ ಯಾವ ನಾಮ, ರೂಪ, ಅಧಿಕಾರ ಇವೇ ಮೊದಲಾದವುಗಳನ್ನು ಹೊಂದಿರುವರು
ಭೂತ ಭವಿಷ್ಯನ್ ಮನ್ವಂತರಾದಿ ಕಾಲಗಳಲ್ಲಿಯೂ ಕೂಡ ಅದೇ ನಾಮ ರೂಪಾಧಿಕಾರಗಳನ್ನೇ ಹೊಂದುವರು. ಒಂದು ಮನ್ವಂತರದಲ್ಲಿ ಯಾವ ನಾನಾ ವಿಧರಾದ ದೇವತೆಗಳು, ಋಷಿಗಳು ಮತ್ತು ಮನುಷ್ಯರೂ ಅಧಿಕಾರದಲ್ಲಿದ್ದು ಅಭಿಮಾನಿಗಳಾಗಿರುವರೋ, ಆ ದೇವಾದಿಗಳು ಇತರ ಮನ್ವಂತರಗಳಲ್ಲಿಯೂ ಕೂಡ ಆ ಅಭಿಮಾನಿಗಳಾಗಿಯೇ ಇರುವರು. ಪೂರ್ವಾಧ್ಯಾಯಗಳಲ್ಲಿ ಮಹರ್ಷಿಗಳ ಸೃಷ್ಟಿಯನ್ನು ನಿರೂಪಿಸಿರುವೆನು. ಈಗ ಸ್ವಯಂಭುವ ಮನುವಿನ ವಂಶವನ್ನು ಕ್ರಮವಾಗಿಯೂ ವಿಸ್ತಾರವಾಗಿಯೂ ಹೇಳುವುದನ್ನು ತಿಳಿಯಿರಿ. ಸ್ವಯಂಭುವ ಮನುವಿಗೆ 10 ಜನ ಮೊಮ್ಮಕ್ಕಳು ತಾತನಿಗೆ ಸಮನಾಗಿಯೇ ಇದ್ದರು. ಅವರು 7 ದ್ವೀಪಗಳು, 7 ಸಮುದ್ರಗಳು ಇವುಗಳಿಂದ ಕೂಡಿದ ಅಖಂಡ ಭೂಮಂಡಲವನ್ನು ನಿಷ್ಕಂಟಕವಾಗಿ ಆಳುತ್ತಿದ್ದರು. ಸ್ವಯಂಭುವ ಮನ್ವಂತರದ ಮೊದಲನೆಯ ತ್ರೇತಾಯುಗದಲ್ಲಿ ಸ್ವಯಂಭುವನ ಪೌತ್ರರು ಸಮಸ್ತವಾದ ಪೃಥ್ವಿಯನ್ನು ಏಕಚಕ್ರಾಧಿಪತಿಗಳಾಗಿ ಆಳಿದರು. ಪ್ರಿಯವ್ರತ ರಾಜನ ಮಕ್ಕಳು ಸ್ವಯಂಭುವ ಮನುವಿನ ಮೊಮ್ಮಕ್ಕಳೂ ಆದ ಆ ಮಹಾತ್ಮರು ಪ್ರಜಾಸೃಷ್ಟಿ ಮತ್ತು ತಪೋನುಷ್ಠಾನ ಇವುಗಳಿಂದ ಭೂಮಂಡಲವನ್ನು ವ್ಯಾಪಿಸಿಕೊಂಡಿದ್ದರು. ಕರ್ದಮ ಪ್ರಜಾಪತಿಯ ಮಗಳು, ಪ್ರಜಾವಂತನೂ ಶೂರನೂ ಆದ ಪ್ರಿಯವ್ರತ ರಾಜನ ಪತ್ನಿಯೂ ಆದ ನಾರೀಮಣಿಯು ಪ್ರಖ್ಯಾತರಾದ ಮಕ್ಕಳನ್ನು ಪಡೆದಳು. ಆ ಸಾಧ್ವೀಮಣಿಯು 2 ಕನ್ನಿಕೆಯರನ್ನೂ 100 ಜನ ಪ್ರಸಿದ್ಧರಾದ ಪುತ್ರರನ್ನೂ ಪಡೆದಳು. ಆ ಪುತ್ರಿಯರು ಸಮ್ರಾಜ, ಕುಕ್ಷಿ ಎಂಬ 2 ಲೋಕಮಾನ್ಯರಾದ ಪುತ್ರರನ್ನು ಪಡೆದರು. ಆ ಸಮ್ರಾಜ ಕುಕ್ಷಿಗಳಿಗೆ ಪ್ರಜಾಪತಿಗಳಿಗೆ ಸಮರೂ ಶೂರರೂ ಆದ 10 ಜನ ಸಹೋದರರು ಇದ್ದರು. ಆ ಪ್ರಿಯವ್ರತ ರಾಜನ ವಂಶದಲ್ಲಿ ಆಗ್ನಿದ್ರ, ವಪುಷ್ವಂತ, ಮೇಧಸ, ಮೇಧಾತಿಥಿ, ವಸು, ಜ್ಯೋತಿಷ್ಮಂತ, ದ್ಯುತಿಮಂತ, ಹವ್ಯ, ಸವನ, ಸರ್ವನೇ ಮೊದಲಾದ ಮಕ್ಕಳು ಜನಿಸಿದರು. ಪ್ರಿಯವ್ರತ ರಾಜನು 7 ದ್ವೀಪಗಳಲ್ಲಿಯೂ 7 ಜನ ಮಕ್ಕಳಿಗೆ ಪಟ್ಟವನ್ನು ಕಟ್ಟಿ ಧರ್ಮದಿಂದ ಪಾಲಿಸುವಂತೆ ಆಜ್ಞಾಪಿಸಿದನು. ಅವರೆಲ್ಲರೂ ಹಾಗೆಯೇ ಧರ್ಮದಿಂದ ಆಯಾ ರಾಜ್ಯವನ್ನು ಪಾಲಿಸಿದರು. ಆ 7 ದ್ವೀಪಗಳನ್ನು ಕ್ರಮವಾಗಿ ತಿಳಿಸುವೆನು ಕೇಳಿ. ಪ್ರಿಯವ್ರತ ರಾಜನು ಜಂಬೂದ್ವೀಪದಲ್ಲಿ ಬಲಶಾಲಿಯಾದ ಆಗ್ನಿದ್ರನನ್ನು, ಪ್ಲಕ್ಷದ್ವೀಪದಲ್ಲಿ ಪ್ರಿಯನಾದ ಮೇಧಾತಿಥಿಯನ್ನು, ಶಾಲ್ಮಲಿ ದ್ವೀಪದಲ್ಲಿ ಸಮರ್ಥನಾದ ವಪುಷ್ಮಂತನನ್ನು, ಕುಶದ್ವೀಪದಲ್ಲಿ ವೀರನಾದ ಜ್ಯೋತಿಷ್ಮಂತನನ್ನು, ಕ್ರೌಂಚ ದ್ವೀಪದಲ್ಲಿ ಕುಶಲನಾದ ದ್ಯುತಿಮಂತನನ್ನು, ಶಾಖದ್ವೀಪದಲ್ಲಿ ಜ್ಞಾನಿಯಾದ ಹವ್ಯನನ್ನು ಸ್ಥಾಪಿಸಿ 7 ದ್ವೀಪಗಳಲ್ಲಿಯೂ 7 ಜನ ಕುಮಾರರನ್ನು ರಾಜರನ್ನಾಗಿ ನಿಯಮಿಸಿದನು. ಹಾಗೆಯೇ ಪುಷ್ಕರ ದ್ವೀಪದಲ್ಲಿ ಸವನನನ್ನು ರಾಜನನ್ನಾಗಿ ಏರ್ಪಡಿಸಿದನು. ಆಗ ಪುಷ್ಕರ ದ್ವೀಪಾಧಿಪತಿಯಾದ ಸವನನಿಗೆ ಮಹಾವೀತ, ಧಾತಕಿ ಎಂಬ 2 ರತ್ನಪ್ರಾಯರಾದ ಮಕ್ಕಳು ಜನಿಸಿದರು. ಮಹಾತ್ಮನಾದ ಮಹಾವೀತನು ರಾಜ್ಯವಾಳಿದ ವರ್ಷವೂ ಕೂಡ ಮಹಾವೀತ ವರ್ಷವೆಂದೇ ಪ್ರಖ್ಯಾತಿಗೊಂಡಿತು. ಧಾತಕಿ ಎಂಬ ಮಹಾರಾಜನು ಆಳಿದ ದ್ವೀಪಕ್ಕೆ ಧಾತಕಿ ಖಂಡವೆಂಬ ನಾಮವೂ ಕೂಡ ಉಂಟಾಗಿದೆ. ಶಾಖದ್ವೀಪಾಧಿಪತಿಯಾದ ಹವ್ಯನೂ ಕೂಡ ಅತ್ಯಂತ ಶೂರರೂ
ಸಮರ್ಥರೂ ಆದ ಜಲದ ಕುಮಾರ, ಸುಕುಮಾರ, ಮಣೀಚಕ, ವಸುಮೋದ, ಸುಮೋದಕ, ಮಹಾದ್ರುಮ ಎಂಬ 7 ಜನ ಪುತ್ರರನ್ನು ಪಡೆದನು. ಹವ್ಯನ ಪುತ್ರರಾದ ಸಪ್ತಶೂರರು ಶಾಖದ್ವೀಪದಲ್ಲಿರುವ ಸಪ್ತಖಂಡಗಳನ್ನು ಪ್ರತ್ಯೇಕವಾಗಿ ಆಳಿದುದರಿಂದ ಆ ಸಪ್ತಖಂಡಗಳಿಗೆ ಆಯಾ ರಾಜರ ನಾಮಗಳೇ ಪ್ರಾಪ್ತಗಳಾಗಿವೆ. ಅವುಗಳಲ್ಲಿ ಮೊದಲನೆಯ ವರ್ಷವು ಜಲದನು ಆಳಿದುದರಿಂದ ಜಲದ ವರ್ಷವೆಂದೂ, ಎರಡನೆಯ ವರ್ಷಕ್ಕೆ ಕುಮಾರನು ರಾಜನಾಗಿದ್ದುದರಿಂದ ಕುಮಾರ ವರ್ಷವೆಂದೂ, ಮೂರನೆಯ ಖಂಡಕ್ಕೆ ಸುಕುಮಾರನು ಪ್ರಭುವಾಗಿದ್ದುದರಿಂದ ಸುಕುಮಾರ ವರ್ಷವೆಂದೂ, ನಾಲ್ಕನೆಯ ವರ್ಷಕ್ಕೆ ಮಣೀಚಕನು ಯಜಮಾನನಾದುದರಿಂದ ಮಣೀಚಕ ವರ್ಷವೆಂದೂ, ಐದನೆಯ ವರ್ಷಕ್ಕೆ ವಸುಮೋದನು ದೊರೆಯಾದುದರಿಂದ ವಸುಮೋದ ವರ್ಷವೆಂದೂ, ಆರನೆಯ ವರ್ಷಕ್ಕೆ ಮೋದಾಕನು ರಾಜನಾಗಿದ್ದುದರಿಂದ ಮೋದಾಕ ವರ್ಷವೆಂದೂ, ಏಳನೆಯ ವರ್ಷಕ್ಕೆ ಮಹಾದ್ರುಮನು ನೃಪನಾಗಿದ್ದುದರಿಂದ ಮಹಾದ್ರುಮ ವರ್ಷವೆಂದೂ ಪ್ರಖ್ಯಾತಗಳಾದವು. ಹೀಗೆ 7 ವರ್ಷಗಳು ತಮ್ಮ ತಮ್ಮ ದೊರೆಗಳ ನಾಮಗಳಿಂದಲೇ ಪ್ರಖ್ಯಾತಗಳಾಗಿದ್ದವು. ಕ್ರೌಂಚ ದ್ವೀಪಾಧಿಪತಿಯಾದ ದ್ಯುತಿಮಂತನೆಂಬವನಿಗೆ ಕುಶಲ, ಮನುಗ, ಉಷ್ಣ, ಪೀವರ, ಅಂಧಕಾರಕ, ಮುನಿ, ದುಂದುಬಿ ಎಂಬ ಪ್ರಸಿದ್ಧರಾದ ಮಕ್ಕಳು ಜನಿಸಿದರು. ಪೂರ್ವದಂತೆ ದ್ಯುತಿಮಂತನ ಪುತ್ರರು ಆಳಿದ ವರ್ಷಗಳಿಗೆ ಆಯಾ ರಾಜರ ನಾಮಗಳೇ ಪ್ರಾಪ್ತವಾಗಿವೆ. ಅವರಲ್ಲಿ ಕುಶಲನು ಆಳಿದ ದೇಶಕ್ಕೆ ಕೌಶಲವೆಂದೂ, ಮನುಗನು ಆಳಿದ ದೇಶಕ್ಕೆ ಮನುಗ ದೇಶವೆಂದೂ, ಉಷ್ಣನು ಆಳಿದ ದೇಶವು ಉಷ್ಣದೇಶವೆಂದೂ, ಪೀವರನು ಆಳಿದ ದೇಶವು ಪೀವರ ದೇಶವೆಂದೂ, ಅಂಧಕನು ಆಳಿದ ದೇಶಕ್ಕೆ ಅಂಧಕ ದೇಶವೆಂದೂ, ಮುನಿಯು ಆಳಿದ ದೇಶಕ್ಕೆ ಮುನಿದೇಶವೆಂದೂ, ದುಂದುಬಿಯು ಆಳಿದ ದೇಶಕ್ಕೆ ದುಂದುಬಿ ದೇಶವೆಂದೂ ನಾಮಗಳು ಪ್ರಾಪ್ತವಾಗಿವೆ. ಹೀಗೆ ಕ್ರೌಂಚ ದ್ವೀಪದಲ್ಲಿ 7 ಜನ ರಾಜರಿಂದ 7 ದ್ವೀಪಗಳು ಪ್ರಖ್ಯಾತಿಗೊಂಡಿದ್ದವು. ಕುಶದ್ವೀಪಾಧಿಪತಿಯಾದ ಜ್ಯೋತಿಷ್ಮಂತನಿಗೆ ಮಹಾಶೂರರಾದ ಉದ್ಭಿದ, ವೇಣುಮಂತ, ಸ್ವೈರಥ, ಲವಣ, ಧೃತಿ, ಪ್ರಭಾಕರ, ಕಪಿಲರೆಂಬ 7 ಜನ ಪ್ರಭಾವಶಾಲಿಗಳಾದ ಮಕ್ಕಳು ಉದ್ಭವಿಸಿದರು. ಮೊದಲನೆಯ ವರ್ಷಕ್ಕೆ ಉದ್ಭಿದ ವರ್ಷವೆಂದೂ, ಎರಡನೆಯದಕ್ಕೆ ವೇಣುಮಂಡಲ ವರ್ಷವೆಂದೂ, ಮೂರನೆಯ ದೇಶಕ್ಕೆ ಸ್ವೈರಥ ವರ್ಷವೆಂದೂ, ನಾಲ್ಕನೆಯ ವರ್ಷಕ್ಕೆ ಲವಣ ವರ್ಷವೆಂದೂ, ಐದನೆಯ ಭಾಗಕ್ಕೆ ದ್ಯುತಿಮಂತ ವರ್ಷವೆಂದೂ, ಆರನೆಯ ಭಾಗಕ್ಕೆ ಪ್ರಭಾಕರ ವರ್ಷವೆಂದೂ, ಏಳನೆಯ ಭಾಗಕ್ಕೆ ಕಪಿಲ ವರ್ಷವೆಂದೂ ನಾಮಗಳು ಪ್ರಾಪ್ತವಾಗಿದ್ದವು. ಕುಶದ್ವೀಪದ ರಾಜಕುಮಾರರ ನಾಮಗಳೇ ಅವರವರು ಆಳಿದ ದೇಶಗಳಿಗೆ ಉಂಟಾಗಿವೆ. ಆ ಎಲ್ಲ ದ್ವೀಪಗಳಲ್ಲಿದ್ದ ಪ್ರಜೆಗಳೂ ಆಶ್ರಮವಂತರೂ ಆಚಾರವಂತರೂ ಗುಣವಂತರೂ ಕೀರ್ತಿವಂತರೂ ಆಗಿ ಆಯಾ ದ್ವೀಪಗಳಿಗೆ ಅಲಂಕಾರ ಪ್ರಾಯರಾಗಿದ್ದರು. ಶಾಲ್ಮಲಿ ದ್ವೀಪಾಧಿಪತಿಯಾದ ವಪುಷ್ಮಂತನಿಗೆ ಶ್ವೇತ, ಹರಿತ, ಜೀಮೂತ, ರೋಹಿತ, ವೈದ್ಯುತ, ಮಾನಸ, ಸುಪ್ರಭರೆಂಬ 7 ಜನ ಮಕ್ಕಳಿದ್ದರು. ಈ 7 ಜನರು ಶಾಲ್ಮಲಿ ದ್ವೀಪದ ಒಂದೊಂದು ದೇಶಗಳಿಗೆ ಪಾಲಕರಾಗಿರುವರು. ಶ್ವೇತನು ರಾಜನಾಗಿದ್ದ ದೇಶಕ್ಕೆ ಶ್ವೇತ ವರ್ಷವೆಂದೂ, ಹರಿತನ ದೇಶಕ್ಕೆ ಹರಿತ ವರ್ಷವೆಂದೂ, ಜೀಮೂತನ ದೇಶಕ್ಕೆ ಜೀಮೂತ ವರ್ಷವೆಂದೂ, ರೋಹಿತನ ದೇಶಕ್ಕೆ ರೋಹಿತ ವರ್ಷವೆಂದೂ,
ವೈದ್ಯುತನು ರಾಜನಾಗಿದ್ದ ದೇಶಕ್ಕೆ ವೈದ್ಯುತ ವರ್ಷವೆಂದು, ಮಾನಸನ ದೇಶಕ್ಕೆ ಮಾನಸ ವರ್ಷವೆಂದು, ಸುಪ್ರಭನು ಪ್ರಭುವಾದ ದೇಶಕ್ಕೆ ಸುಪ್ರಭ ವರ್ಷವೆಂದು ನಾಮಗಳು ಉಂಟಾಗಿವೆ. ಈ ಪೂರ್ವದಲ್ಲಿ ಹೇಳಿದ 7 ಜನಗಳು 7 ದೇಶಗಳನ್ನು ಧರ್ಮದಿಂದ ಆಳುತ್ತಿದ್ದರು. ಸಪ್ತದ್ವೀಪಗಳಲ್ಲಿ ಒಂದು, ಜಂಬೂದ್ವೀಪದ ಪಕ್ಕದಲ್ಲಿರುವುದೂ ಆದ ಪ್ಲಕ್ಷದ್ವೀಪದ ಅಧಿಪತಿಯಾದ ಮೇಧಾತಿಥಿಗೆ 7 ಜನ ಮಕ್ಕಳಿದ್ದರು. ಅವರು ಪ್ಲಕ್ಷದ್ವೀಪದಲ್ಲಿರುವ ಒಂದೊಂದು ದೇಶಗಳಿಗೂ ರಾಜರಾಗಿದ್ದರು. ಪ್ಲಕ್ಷದ್ವೀಪೇಶ್ವರನಾದ ಮೇಧಾತಿಥಿಗೆ ಶಾಂತ, ಭಯ, ಶಿಶಿರ, ಸುಖೋದಯ, ಆನಂದ, ಧ್ರುವ, ಕ್ಷೇಮಕ, ಶಿವ ಎಂಬ 7 ಜನ ಪುತ್ರರು ಜನಿಸಿ ಪ್ರತ್ಯೇಕವಾದ ವರ್ಷಗಳನ್ನು ಆಳಿದರು. ಪೂರ್ವದ ಸ್ವಯಂಭುವ ಮನ್ವಂತರದಲ್ಲಿ ಅವರು ಒಂದೊಂದು ದೇಶಗಳನ್ನು ಆಳಿ ಸ್ವನಾಮಗಳಿಂದ ಪ್ರಖ್ಯಾತಿಗೊಳಿಸಿದರು. ಮೇಧಾತಿಥಿಯ ಪುತ್ರರು ಸಪ್ತದ್ವೀಪಗಳಲ್ಲಿಯೂ ಪ್ರಖ್ಯಾತರಾಗಿದ್ದರು. ಅವರು ಪ್ಲಕ್ಷದ್ವೀಪದಲ್ಲಿ ವರ್ಣಾಶ್ರಮಾಚಾರಯುಕ್ತರಾದ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತಿದ್ದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 33ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.